ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಕೈ ಮುಗಿದಂಬು ಜಾಸನ ವಾಣಿಯರ ಪಾದಾಂಬುಜಕ್ಕೆ ಬೊಡ ಮಡುತ್ತ ವರ್ಣಿದನಿ ಕಥಾಮೃತವ
ವಿಷಯದೊಡೆಯರಿಗೆಂದ ನೊಲಿದು ವಿಭೀಷಣ ಹಾಗೂ ಬಿಕ್ಕುಳಿದ ಕಪಿವೀರರೇ, ಎಲ್ಲರೂ ಆಲಿಸಿ ಕೇಳಬೇಕು. ನಮ್ಮ ಆರಾಧ್ಯ ದೇವರಾದಂತಹ ಕುಲದೇವರು ಆದ ಪ್ರಭು ರಂಗನಾಥ ಸ್ವಾಮಿಗೆ ಮಣಿದು ನಾವು ದೈನಂದಿನ ಚಟುವಟಿಕೆಗಳನ್ನು ಪ್ರಾರಂಭ ಮಾಡುವವರಿದ್ದೇವೆ. ಅಯೋಧ್ಯೆಯನ್ನು ಬಿಟ್ಟು ಇಲ್ಲಿವರೆಗೆ ಬರಬೇಕೆನ್ನುವಂತಹ ಒಂದು ನಿಬಂಧನೆಗೆ ಒಳಗಾಗಿ ನಾವು ಅಯೋಧ್ಯೆಯನ್ನು ಬಿಟ್ಟಿದ್ದೇವೆ. ಹಾಗೆಂದು ನಮ್ಮ ಸ್ವ ಇಚ್ಛೆಯಲ್ಲ. ನಮ್ಮ ಅಪ್ಪನ ಮಾತನ್ನು ಪಾಲಿಸಬೇಕು, ತಂದೆಗೆ ತಕ್ಕ ಮಗನಾಗಬೇಕು ಎನ್ನುವ ಕಾರಣಕ್ಕಾಗಿ ನಾನು ಅಯೋಧ್ಯೆಯನ್ನು ಬಿಡುವಂತ ಸ್ಥಿತಿ ನಿರ್ಮಾಣವಾಯಿತು. ಕೈಕೇಯಿಯವರ ಮಾತನ್ನು ಕೇಳಿ ನಮ್ಮಪ್ಪ ಕೊಟ್ಟ ಆ ಆಶ್ವಾಸನೆಯ ಪ್ರಕಾರ ನಡೆದುಕೊಳ್ಳುವುದಕ್ಕೋಸ್ಕರವಾಗಿ ವನಾಂತರವನ್ನು ಸೇರಿಕೊಂಡೆವು. ಅಲ್ಲಿಯಾದಂತಹ ಶೂರ್ಪನಖೆಯ ಪ್ರಕರಣದಿಂದ ನಾವೆಣಿಸಿದ್ದಕ್ಕಿಂತ ಭಿನ್ನವಾದದ್ದೇ ನಡೆದು ಹೋಯಿತು. ನಾವಾಶ್ರಮದಲ್ಲಿ ಇಲ್ಲದೇ ಇರುವಂತಹ ಕಾಲಕ್ಕೆ ಸೀತಾಪಹಾರವಾಯಿತು. ಹಾಗೆಂದು ಹುಡುಕುತ್ತಾ ಬಂದಾಗ ಋಷಮುಖ ಪರ್ವತದಲ್ಲಿ ನಾವು ನಿನ್ನನ್ನು ಕಂಡೆವು. ನಿನ್ನೊಂದಿಗೆ ತುಲ್ಯಾರಿ ಮೈತ್ರಿಯನ್ನು ಸಾಧಿಸಿ ನಿನ್ನ ಅಣ್ಣನನ್ನು ಕೊಂದು ಕಪಿವೀರರನ್ನು ಸೇರಿಸಿಕೊಂಡು ದೇಶದ ದಿಗ್ದೆಸೆಗಳಿಗೆ ನೀನು ಸೇನೆಯನ್ನು 4 ವಿಭಾಗವನ್ನಾಗಿ ಕಳುಹಿಸಿ ಸೀತಾನ್ವೇಷಣೆಯನ್ನು ಮಾಡಿದೆ. ವೀರ ಹನುಮಂತನಿಂದಾಗಿ ಉಂಗುರ ಸಂಧಿ ನಡೆದು ನಂತರ ನಾವು 100 ಯೋಜನ ವಿಸ್ತಾರವಾದ ಸರದಿಯನ್ನು ದಾಟಿ ಸಾಗರೋಲ್ಲಂಘನವನ್ನು ಮಾಡಬೇಕಾದ ನಿರ್ಮಾಣವಾಯಿತು. ಲಂಕೆಯಲ್ಲಿ ಬೀಡುಬಿಟ್ಟು ಅನೇಕ ದಿನಗಳೇ ಕಳೆದು ಹೋದವು. ಕೇವಲ ಯುದ್ಧವನ್ನೇ ಮಾಡುವುದಲ್ಲ ಅನ್ನುವುದಕ್ಕೋಸ್ಕರವಾಗಿ ಕೆಲವಾರು ಸಂಧಾನಗಳನ್ನು ನಡೆಸಿದರೂ ಸಾಧ್ಯ ಆಗಲಿಲ್ಲ. ಯುದ್ಧಾಯ ಕೃತ ನಿಶ್ಚಯ, ಯುದ್ಧವೇ ಬದ್ಧವಾಯಿತು. ಹೋರಾಟ ನಡೆಯುತ್ತಾ ಇದೆ. ಈ ಹೋರಾಟದಲ್ಲಿ ನೀವೆಲ್ಲರೂ ನನಗೆ ಸಹಕರಿಸಿದ ಕಾರಣಕ್ಕಾಗಿ ರಾಮಪಾಳಯದಲ್ಲಿ ನಗೆಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಿನ ದಿನವೂ ನಾವು ಗೆಲ್ಲುತ್ತಾ ಇದ್ದೇವೆ ಎನ್ನುವುದು ಬಹಳ ಸಂತಸದ ವಿಷಯ. ಯುದ್ಧದ ವಿಮರ್ಶೆಯನ್ನು ಮಾಡುತ್ತಾ ಸಿಂಹಾವಲೋಕನಕ್ಕಾಗಿ ನಾವೆಲ್ಲ ತೆರೆದುಕೊಂಡಾಗ ದೇಹದ ಆಯಾಸವೆಲ್ಲ ಕಳೆದು ಹೋಯಿತು ಅಂತಾದ್ರೂ ದೇಹಕ್ಕೊಂದು ವಿಶ್ರಾಂತಿ ಬೇಕಾಗಿದೆ. ಈಗ ಯಾವುದು ಸಮಯ? ನಿಮ್ಮ ಸತ್ವಕ್ಕೆ ಬಲವು ದಳಿದಿದೆ ನಾಳಿನುದಯಕ್ಕೆ ಬಲವು ದಣಿದಿದೆ ನಾಳಿನುದಯಕ್ಕೆ ಕೊಳುಗುಳದಿ ಕಾಣಿಸಿರಿ ನಿಮ್ಮಯ ಬಲುಹರೆಲ್ಲ ಕೊಳುಗುಳದಿ ಕಾಣಿಸಿರಿ ನಿಮ್ಮಯ ಬಲುಹರೆಲ್ಲ
ಲಾಲಿಸಿ ಕೇಳಬೇಕು. ಲಂಕೆಯ ಯುದ್ಧ ನಮಗೆ ಜಯವನ್ನು ತಂದು ಕೊಡ್ತಾ ಇದೆ ಅಂತಂದ್ರೆ ಧರ್ಮದ ಕಡೆಗೆ ಜಯ ಆಗುತ್ತದೆ ಅನ್ನುವುದು ಸ್ಪಷ್ಟ. ಯಾವ ಆತನು ತನ್ನ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ಪರಿಶುದ್ಧನಾಗಿರುತ್ತಾನೋ ಆತನಿಗೆ ಸೋಲಾಗುವುದಕ್ಕೆ ಸಾಧ್ಯವೇ ಇಲ್ಲ, ಗೆಲುವು ಶತಸಿದ್ಧ ಅನ್ನುವುದು ಈ ದಿವಸದ ಯುದ್ಧಗಳಲ್ಲಿ ನಮಗೆ ಅನಿಸ್ತಾ ಇದೆ. ಹಾಗಾಗಿ ಬಹಳ ಸಂತುಷ್ಟನಾಗಿದ್ದೇನೆ. ಸುಗ್ರೀವನು ಹಾಗೆ ಅಸಂಖ್ಯ ಸಂಖ್ಯೆಯ ಕಪಿವೀರರನ್ನು ಸೇರಿಸಿಕೊಂಡು ರಾಮಬಾಣದ ವಿಜಯಕ್ಕಾಗಿ ಹೋರಾಡ್ತಾ ಇದ್ದಾನೆ. ವಿಭೀಷಣನಾದರೂ ಕಾಲಕಾಲಕ್ಕೆ ನಮಗೆ ಬೇಕಾದ ಸಮಯೋಚಿತವಾದ ಸಲಹೆಯನ್ನು ಇಯುತ್ತಾ ಧನುಜ ಸಂಹಾರವನ್ನು ಮಾಡುವಲ್ಲಿ ನಮಗೆ ಸಹಕರಿಸುತ್ತಾ ಇದ್ದಾನೆ ಎಂಬಾಗ ನಮ್ಮ ಬದುಹೇನು ಬದುಹೆಟ್ಟು ಎನ್ನುವುದು ವಿರೋಧಿ ಪಾಳಯಕ್ಕೆ ಚೆನ್ನಾಗಿ ಅರ್ಥವಾಗಿದೆ. ನಿನ್ನೆಯೂ ಒಂದಷ್ಟು ಜನ ಯುದ್ಧದಲ್ಲಿ ತಮ್ಮ ತನುವನ್ನು ಕಳೆದುಕೊಂಡರೂ ಇಂದಿನ ಯುದ್ಧವು ಜಯ ಆಗಿದೆ. ನಾಳಿನ ಯುದ್ಧದಲ್ಲಿ ನಮ್ಮ ಶಕ್ತಿ ಏನು ಅಂತ ತೋರಿಸಿಕೊಳ್ಳಬೇಕು ಅಂತಾದರೆ ಇವತ್ತೊಂದಷ್ಟು ವಿಶ್ರಾಂತಿಯ ಅಗತ್ಯ ಇದೆ. ನಮ್ಮ ವಂಶದ ಮೂಲ ಪುರುಷನಾದಂಥ ಸೂರ್ಯದೇವ ಅಸ್ತಮಿಸುತ್ತಿರುವಂತಹ ಈ ಸಮಯ ನಿಮ್ಮ ನಿಮ್ಮ ಬಿಡದಿಯನ್ನು ಸೇರಿ ವಿಶ್ರಾಂತಿಯನ್ನು ಪಡೆದು ನಾಳಿನ ಯುದ್ಧಕ್ಕಾಗಿ ಸಿದ್ಧರಾಗೋಣ. ಆಗದೆ ಹಾಗೇ ಆಗಲಿ. ಬಳಿರೆ ರಾಕ್ಷಸ ಕುಲೋದ್ಧಾರಕ
ಭಯ ಹುಟ್ಟಿಸುವಂತಹ ಸ್ಥಳನಾಮಾಂಕಿತ ರಾವಣೇಶ್ವರ ಮಹಾಪ್ರಭುಗಳು ಅಂತ ಕೇಳಿದ್ದೇವೆ. ಹೊರಡು ಬಂದ ಕಾರ್ಯಕಾರಣಗಳು ಕೇಳಿ ಸಜೀವಾಬ್ದಾರಿನ ಕಳಗದಿ ತ್ರಿಜಗವನ್ನು ಅದೆಷ್ಟು ವೈಶಿಷ್ಟ್ಯಪೂರ್ಣವಾದದ್ದು ನೋಡಿ. ದಶಕಂಠ ಎನ್ನುವ ಹಾಗೆ ಕಲ್ತೆಯನ್ನು ಪಡೆದವನಿದ್ದೇನೆ. ಒಂದೊಮ್ಮೆಗೆ 3 ಲೋಕಗಳನ್ನು ಕೂಡ ಗಡ 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 ಗಡನೆ ನಡಗಿಸಿದಂತಹ ಕೀರ್ತಿ ಸಲ್ಲುವುದಿದ್ರೆ ಈ ರಾವಣನಿಗೆ ಮಾತ್ರ. ಹಾಗಾಗಿಯೇ ಈ ಜಗದಲ್ಲನ ರಾವಣೇಶ್ವರ ಎನ್ನುವ ಹಾಗೆ ಕಲ್ತೆಯನ್ನು ಪಡೆದವನಿದ್ದೇನೆ. ಆದ್ರೆ ಏನು ಮಾಡೋಣ ಹೇಳಿ? ಸುವರ್ಣ ಲಂಕೆಯಂತಿದ್ದಂತಹ ಈ ಲಂಕಾ ರಾಷ್ಟ್ರ ಈಗ ಹೇಗಾಗಿ ಹೋಗಿದೆ ನೋಡಿ. ಆದ್ರೆ ಇಷ್ಟಕ್ಕೆಲ್ಲವೂ ಕೂಡ ನಮ್ಮವರು ಅಳಿದು ಹೋಗುತ್ತಾ ಇದ್ದಾರೆ. ರಾಜ ಚಾವಡಿಯನ್ನು ಪ್ರವೇಶಿಸಿದ ಕ್ಷಣ ನಮ್ಮವರ ಜಯಘೋಷವೇ ಹೇಳಿ ಬರುತ್ತಿದ್ದಂತಹ ಕಾಲವೊಂದಿತ್ತು. ಆದರೆ ಈ ಸಮಯದಲ್ಲಿ ಹಾಗಲ್ಲ. ಎಲ್ಲ ಆಸನಗಳು ಕೂಡ ಹರಿದಾಗಿ ಹೋಗಿವೆ. ಯಾಕಾಗಿ ಹೀಗಾಯಿತು? ಎನ್ನ ತಂಗಿಗಾದಂತಹ ಅಪಮಾನ, ಹೆಣ್ಣಿಗಾದಂತಹ ಅಪಮಾನವನ್ನು ಹೆಣ್ಣಿನಿಂದಲೇ ಸೇಡನ್ನು ತೀರಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶವನ್ನಿರಿಸಿಯೇ ರಾಮನ ಮಡದಿಯಾದಂತಹ ಸೀತೆಯನ್ನು ಮೋಸದ ಮಾಯದ ಜಾಲವನ್ನು ಬೀಸುವುದರ ಮೂಲಕವಾಗಿ ಆಕೆಯನ್ನು ಅಪಹರಿಸಿದೆ. ಆದರೆ ಆಕೆಯನ್ನು ಅಪಹರಿಸಿದ್ದೇ ತಡ. ರಾವಣ ಹಾಗೂ ಆತನ ಕಪಿವಾರರೆಲ್ಲರೂ ಕೂಡ ಲಂಕೆಯನ್ನೇ ಪ್ರವೇಶಿಸಿದ್ರು. ಲಂಕೆಗೆ ಬರುವುದಕ್ಕಾಗಿ ಅದೆಷ್ಟೋ ಯೋಜನೆ ವಿಸ್ತಾರವಾದಂತಹ ಸೇತುವೆಯನ್ನು ಬಲಿದರಂತೆಯೋ ಕಪಿಗಳು. ಆ ಕಪಿಗಳ ಸಹಾಯದಿಂದಲಾಗಿ ರಾಮ ಹಾಗೂ ಆತನ ಅನುಜ ಲಕ್ಷ್ಮಣ ಇರುವರು ಕೂಡ ಲಂಕೆಯನ್ನು ಬಂದು ಸೇರಿದವರಿದ್ದಾರೆ. ಬಂದು ಸೇರಿದ್ದು ಮಾತ್ರವಲ್ಲದೆ ಲಂಕೆಯನ್ನು ಪ್ರವೇಶ ಮಾಡಿತಲ್ಲದೆ ನಮ್ಮೊಂದಿಗೆ ಕಾಳಗವನ್ನೇ ಆರಂಭಿಸಿದ. ಕಾಳಗದಿಂದಲಾಗಿ
ನಮ್ಮವರನ್ನು ಕಾಳಗಕ್ಕೆ ಕಳುಹಿಸಿಕೊಟ್ಟೆ. ಕೊಟ್ಟದರ ಪರಿಣಾಮವಾಗಿ ಒಬ್ಬೊಬ್ಬರೇ ಮಡಿದು ಹೋಗುತ್ತಾ ಬಂದ್ರು. ನನ್ನ ತಮ್ಮ ಕುಂಭಕರ್ಣನನ್ನು ಕಳುಹಿಸಿಕೊಟ್ಟೆ. ಆದ್ರೆ ಆ ಕುಂಭಕರ್ಣನನ್ನು ಕೂಡ ಆತ ಕೊಂದು ಬಿಟ್ಟ. ಅಷ್ಟು ಮಾತ್ರವಲ್ಲ, ದೇವಾಂತಕ, ನರಾಂತಕ ಇವರೆಲ್ಲರನ್ನೂ ಕೂಡ ಕಳುಹಿಸಿಕೊಟ್ಟೆ. ಇವರೆಲ್ಲರನ್ನೂ ಕೂಡ ಆತ ಕೊಂದು ಮುಗಿಸಿದ. ಆದ್ರೆ ಆ ನಂತರದಲ್ಲಿ ಮಕರಾಕ್ಷ ಬಂಧ. ನನ್ನಿಂದಲೇ ರಣವೀಳ್ಯವನ್ನು ಪಡೆದು ಹೋದವನಿದ್ದಾನೆ, ರಣಕ್ಕೆ ತೆರಳಿದವನಿದ್ದಾನೆ. ವರ್ತಮಾನ ಏನು ಅಂತ ಗೊತ್ತಾಗ್ಲಿಲ್ಲ. ಏನು ವರ್ತಮಾನ? ಯಾರೋ ನೀನು? ಏನು ಹಾಗೆ ಹೇಳಿದ್ರೆ? ನಮಗೆಲ್ಲರೂ ನಾಥರಾಗಿದ್ದು ನೀವು. ನಿಮಗೆಲ್ಲ ನೇತಾರನಾಗಿದ್ದೇನೆ. ಹೌದು. ನೀವು ಆವಾಗ ಯುದ್ಧದ ವರ್ತಮಾನವನ್ನು ಸಂದೇಶ ರೂಪವಾಗಿ ಕಳಿಸಬೇಕು ಅಂತ ಹೇಳ್ತಾ ಇದ್ದೀರಿ. ಸಂದೇಶ ಅದು ಸಂದೇಶ ಕಳಿಸಬೇಕು ಅಂತ, ಸುದ್ದಿಯನ್ನು ತಿಳಿಸಬೇಕು. ಹೌದು ದೇವ್ರೆ. ಹೌದು. ಅದಕ್ಕಾಗಿ ಯಾರು ಹೋಗುವವರಿಲ್ಲ. ಹಾಗೆ ನೀವು ಕಳಿಸಿದಿರಲ್ಲ ನರಾಂತಕ ದೇವಾಂತಕರು. ಹೌದು. ಅವರೊಟ್ಟಿಗೆ ನಾನು ಹೋದವರಾಯನೆ. ಏನು ಹೋದವನೇ? ಹೌದು. ಏನು? ಅಲ್ಲಿಯ ವರ್ತಮಾನವನ್ನು ತಿಳಿಸಿ ಬರುವುದಕ್ಕಾಗಿ ಬಂದವ. ಸಂತೋಷ. ಹೌದು. ಏನು ಅಲ್ಲಿಯ ವರ್ತಮಾನ? ರಣರಂಗದಲ್ಲಿ ರಣರಿಗೆ ಅಂತಕನಾದಂತ ನರಾಂತಕ ವಿಜೃಂಭಿಸಿದ ದೇವರೇ. ವಿಜೃಂಭಿಸಿದವರೇ. ಹೌದು. ಶಹಬಾಸ್. ಮಂಗಗಳನ್ನೆಲ್ಲ ಸದೆ ಮಾಡಿದರು. ಸದೆ ಮಾಡಿದ್ದಾರೆ. ಹೌದು. ಬಹಳ ಸಂತೋಷ. ವಿಜ್ಞಾನ ಬರ್ತಾನೆ ಅಂತ ನೋಡ್ತಾ ಇರುವಾಗ ನರರಿಗೆ ಅಂತಕನಾದವ ನರನಿಂದಲೇ ಹತನಾದ ದೇವರೇ. ಯಾರು ನರನಿಂದಲೇ ಹತನಾದ. ನರರಿಂದಲೇ ಹತನಾದರೆ. ಹೌದು. ಶಿವ 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 ಶಿವ. ಇನ್ನೊಬ್ಬ ಇದ್ದಾನಲ್ಲ ದೇವ ಅಂತದ ಅನ್ನುವ. ಹೌದು. ದೇವರಿಗೆ ಅಂತಕನಾದವ ಬಿಳ್ಳಿಲ್ಲ. ಅವ ಮುಂದೊತ್ತಿ ಹೋದ. ಅವ ಮುಂದೊತ್ತಿ ಹೋಗುವಾಗ ಅವನೇ ದೇವ ಅಲ್ವಾ? ಇನ್ಯಾವ ದೇವ ಲೆಕ್ಕ? ದೇವಾಂತಕನೇ ಅಳಿದಲ್ಲ ದೇವ್ರೆ. ದೇವಾಂತಕನ ಮಳಿವಾಯ್ತೆ. ಅಳಿವಾಯ್ತು ದೇವ್ರೆ. ಅನಂತರ ದೇವ್ರೆ ಮಂಗಗಳೆಲ್ಲ ಚಲ್ಲಬೀಲಿ ಆಗಿ ಒಳಗೆ ಬಂದಿದೆ ದೇವ್ರೆ. ಮಕರಾಕ್ಷನನ್ನು ಕಳುಹಿಸಿದೆಲ್ಲ. ಅವರು ಅಳಿದು ಹೋದ ದೇವ್ರೆ. ಮಕರಾಕ್ಷನು ಅಳಿದನೆ. ಶಿವ 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 ಶಿವ. ಒಳಗಿದ್ದುಕೋ ಒಳಗಿದ್ದುಕೋ. ಮಕರಾಕ್ಷ ಮಣಿದ ಅಮ್ಮಮ್ಮ ವಾರ್ತೆಯ ಕೇಳಿ ದಶಮುಖ ಮಕರಾಕ್ಷ ಮಣಿದ ವಾರ್ತೆಯ ಕೇಳಿ ದಶಮುಖ ಮನಗುತ್ತಿ ಕ್ಲೇಶವ ತಾಳಿ ಏನಾಗಿ ಹೋಯಿತು? ಹಲುಬಿದ ಅಗಡಗಡೆನೆಂದು ಹಲುಬಿದ ಎಲ್ಲ ಯುಗುದಿಗೋಡದೆ ಪಂಚ ಕೊರಗಿದ ಮಕರಾಕ್ಷ ಮಡಿದ ವಾರ್ತೆಯ ಕೇಳಿ ಶಿವ 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 ಶಿವ. ಧೂರ್ತನು ಆಡಿದಂತಹ ವರ್ತಮಾನವನ್ನು ಕೇಳಿ ಒಂದೊಮ್ಮೆಲೆ ನಾನು ದಿಗ್ಭ್ರಮೆಗೊಂಡನಲ್ಲ, ಮೂರ್ಛಿತನಾಗಿ ಹೋದೆ. ಮಕರಾಕ್ಷರ ಅಳಿದರಂತೆ, ದೇವಾಂತಕ ನರಾಂತಕರು ಅಳಿದರಂತೆ.
ಆ ಶಿವನೇ ಶಿವನೇ ಏನಾಗಿ ಹೋಯ್ತು ಇದಕ್ಕೆಲ್ಲ ಕಾರಣ ನಮ್ಮ ತಂಗಿ ಕುಲಕ್ಕೀಡಾದಳೆ. ತಂಗಿಯು ಕುಲಕ್ಕೆ ಕೇಡಾದಳು. ತಂಗಿಯು ಕುಲಕ್ಕೆ ಕೇಡಾದಳು. ಗೆಲ್ಲುವಂಗ ಇಲ್ಲೇ ಮಗೆ ರಾಘವನಳು. ಮುಂಗೈವ ಕಜ್ಜವೇ ನೆನಲಾಗ ಧೈರ್ಯಗಳೊರೆದ ಇಂದ್ರಜಿತು ಬೇಗ. ಮಕರಾಕ್ಷ ಮಡಿದ ವಾರ್ತೆಯ ಕೇಳಿ ಇಷ್ಟಕ್ಕೆಲ್ಲ ಕಾರಣ ನನ್ನ ತಂಗಿ ನಮ್ಮ ಕುಲಕ್ಕೆ ಈಡಾದಳೆ. ಶಿವ ಶಿವ ಏನು ಮಾಡಲಿ ಸೋಡು ಅಲಮಿಸಿದಲ್ಲ. ಯಾರಿದ್ದಾರೆ ಯಾರಿದ್ದಾರೆ ಇನ್ನು ನಾವು ಹೇಗೆ ಮಾಡುವ? ನನಗೊಂದು ಅನುಮತಿಯನ್ನು ಕೊಟ್ಟಿರಿ ಎಂದಾದ್ರೆ ನಾಳಿನ ಯುದ್ಧದಲ್ಲಿ ನರವಾನರರನ್ನು ಕೆಡೆ ಶೋಕಿನಿ ಡಾಕಿನಿ ಜ್ವಾಲಿನಿ ಮಾಲಿನಿ ಮುಂತಾದಂತಹ ಭೂತ ಗಣಗಳಿಗೆ ಉಣಬಡಿಸುವೆ. ಅಸಾಧ್ಯವಾಯಿತು ಎಂದಾದ್ರೆ ನಿಮ್ಮ ಕತ್ತಲಲ್ಲ ಅಸುರ ಪತಿಗೆ ಸೋಲಾಗಿದೆ ಮಗನೇ.
ನಿನ್ನ ಬಾಳಿಗೆ ಸೋಲಿನ ಕವಿಯನ್ನು ಉಳಿಸಿದವ ಆ ರಾಮನಿದ್ದಾನೆ. ಹೌದು, ಅಂತ ರಾಮನನ್ನು ಯುದ್ಧದಲ್ಲಿ ಸೋಲಿಸಿ ಅವನ ಉದರವನ್ನು ಸೀಳಿ ನಿನ್ನ ಚಿತ್ತದಲ್ಲಿರುವಂತಹ ಸೋಲೆಂಬ ಸಸಿಯನ್ನು ಕಿತ್ತು ರಾಮನ ಉದರದಲ್ಲಿ ನಡುವೆ ಹುಣ್ಣುಗಳಾದಂತಹ ಲಕ್ಷ್ಮಣನನ್ನು ಕೊಂದು ಅವನ ಹಸುವನ್ನು ಹೀರಿ ಈ ಸೋಲವೆಂಬ ಸಸಿಯನ್ನು ಜೀವಂತಗೊಳಿಸ್ತೇನೆ. ಇಷ್ಟು ಮಾಡದೆ ನಾನು ಮರಳಿ ಬಂದೆ ಎಂದಾದ್ರೆ ಮಂಡೋದರಿಯ ಕಂದನಲ್ಲ. ಮಗನೇ, ರಾಮನ ಪಾಳೆಯದಲ್ಲಿ ಸುಗ್ರೀವಾದಿ ಕಪಿಗಳಿದ್ದಾರೆ. ಸುಗ್ರೀವನನ್ನು ಸೋಲಿಸಿ ಅವನ ಕಪಾಳವನ್ನೇ ಪಾತ್ರೆಯನ್ನಾಗಿಸಿ ಈ ಕಪಿಗಳ ತಲೆಯನ್ನು ಕಡಿದು ಆ ಮಧ್ಯ ಮಾಂಸಾದಿಗಳನ್ನೆಲ್ಲ ಪಾತ್ರೆಯನ್ನು ತುಂಬಿ ನಿನಗೆ ನಾನು ಬಿಡ ಶೌರ್ಯವನ್ನು ಒದಗಿಸಿಕೊಡ್ತೇನೆ. ಇದು ನಿಜ ನಿಜ ನಿಜ. ಮಗನೇ, ನನ್ನಿಂದಲೇ ರಣವೀಳ್ಯವನ್ನು ಪಡೆದು ಹೋದಂತಹ ಧೂಮ್ರಾಕ್ಷಿ ಬೀಜರೆಲ್ಲ ಮರಳಿದ್ದಾರೆ. ಕುಂಭಶವನರೆಲ್ಲ ಎತ್ತರವಾದಂತಹ ಪೀಠದಲ್ಲಿ ವಿರಾಜಮಾನರಾಗಿದ್ರು. ಅವರ ಅಳಿವಿಗೆ ಕಾರಣೀಕರ್ತನಾದಂತಹ ಆ ರಾಮನಿದ್ದಾನೆ. ಅವನು ನನಗೆ ಗಣ್ಯವೇ ಅಲ್ಲ. ಅಳಿದಂತಹ ಧೂಮ್ರಾಕ್ಷ ಯಮಲೋಕವನ್ನು ಸೇರಿದ್ದಾನೆ. ಹೋಗಿ ಅವನಲ್ಲಿ ಕೇಳುತ್ತೇನೆ, ಹೇಗೆ ಅವನನ್ನು ಬಿಟ್ಟುಕೊಡು ಎನ್ನುವ ಹಾಗೆ. ನಾಳಿನ ದಿವಸ ಅಳಿದಂತಹ ಧೂಮ್ರಾಕ್ಷಾದಿ ಪಟುಭಟರು ಲಂಕಾನಗರಿಯ ಮಹಾಸಭೆಯಲ್ಲಿ ವಿಜೃಂಭಿಸುವ ಹಾಗೆ ನಾನು ಮಾಡ್ತೇನೆ. ನನಗೆ ಧೈರ್ಯ ಬರುವುದಿಲ್ಲ ಮಗನೇ, ಧೈರ್ಯ ಸಾಕಾಗುವುದಿಲ್ಲ. ನಾನು ಸೋತು ಬಂದೆ ಎಂದಾದ್ರೆ ಅಗ್ನಿಕುಂಡವನ್ನು ನಿರ್ಮಾಣ ಮಾಡ್ತೇನೆ. ಮತ್ತೆ ಅಗ್ನಿ ಪ್ರವೇಶ ಮಾಡಿ ದೇಹತ್ಯಾಗಕ್ಕೂ ಮುಂದಾಗ್ತೇನೆ. ಕೊಡುವ ಮಗನೇ, ನೀನ ಧೀರೋದಾತ್ತವಾದಂತಹ ವಾಣಿಯನ್ನು ಕೇಳಿ ಬಹಳ ಸಂತೋಷವನ್ನು ಒಮ್ಮೆ ನಿನ್ನನ್ನು ತಪ್ಪಿಕೊಳ್ಳಬೇಕೆಂಬ ಹಾಗೆ ಮನಸ್ಸಾಗುತ್ತಾ ಇದೆ.
ಬೇಕಾದಂತಹ ಸಂದನವನ್ನು ಏರಿದೆ, ಬೇಕಾದಂತಹ ಆಯುಧಗಳನ್ನು ಧರಿಸಿದ್ದೇನೆ. ಈಗ ಇನ್ನು ವಿಳಂಬ ಸಲ್ಲದು. ಆ ವಿರೋಧಿಗಳಿಗೆ ಸದಾಕಾಲ ಬೆಂಬಲವನ್ನು ಕೊಡುವವರು ಕಪಿನಾಯಕನಾದಂತಹ ಸುಗ್ರೀವ ಉಳಿದಂತಹ ಕಪಿಗಳು, ಅವರನ್ನು ಮಣ್ಣಲ್ಲಿ ಮಣ್ಣಾಗಿಸಬೇಕು. ಹಾಗಾಗಿ ಈಗಿಂದೀಗಲೇ ಅಂಬರ ಪಥದಲ್ಲಿ ನಿಂತು ಬಾಣಗಳ ಸುರಿಮಳೆಯನ್ನೇ ಸುರಿಸುವೆ. ನಿನಗೆ ತಿಳಿದಿದ್ದರೂ ಸಹ ಈ ಕೆಟ್ಟ ನಿರ್ಧಾರವನ್ನು ಮಾಡುತ್ತಿದ್ದೀಯಾ? ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ, ಪ್ರಭು ಶ್ರೀರಾಮಚಂದ್ರನ ಪಾದಕ್ಕೆ ಎರಗಿದರೆ ಸರಿ, ಇಲ್ಲದಿದ್ದರೆ ಸುಗ್ರೀವನ ಹಿಡಿಯುವತ್ತಿಗೆ ನಿನ್ನನ್ನು ಬಿಡಲಾಗುವುದು. ಅವನ ಪಾದ ಸೇವೆಯನ್ನೇ ಮಾಡಿಕೊಂಡು ಬದುಕನ್ನು ಸಾಗಿಸುವವ ನೀನು. ನಿನ್ನ ಕಪ್ಪಿ ಮುಷ್ಟಿ ಏನು ಅಂತ ನೋಡ್ಬೇಕು ನನಗೆ. ಬಾಣದ ಸರಮಾಲೆಗಳೇ ಕಾಣುತ್ತಾ ಇದೆ. ಅದು ನಮ್ಮವರೆಲ್ಲ ಈ ರೀತಿಯಾಗಿ ಧರಾಶಾಯಿಗಳಾಗಿದ್ದಾರೆ. ಇದಕ್ಕೆ ಏನು ಕಾರಣ, ಯಾವುದು ಕಾರಣ ಅಂತ ಯೋಚನೆ ಮಾಡಿದರೆ ಬೇರೆ ಯಾರಲ್ಲ, ಒಬ್ಬ ಮಾಯಕದ ವಿದ್ಯೆಯನ್ನು ಮಾಡ್ತಾ ಇದ್ದಾನೆ. ತಾನೊಬ್ಬ ಮಾಯಾವಿ ಎನಿಸಿಕೊಂಡವ ಈ ರೀತಿಯ ಶಕ್ತಿ ತೋರಿಸ್ತಾನೆ ಅಂತ ಆದರೆ ಅದು ಕೂಡ ರಾಮನ ಮುಂದೆ ಅವನ ಮಾಯಾ ವಿದ್ಯೆಯನ್ನು ಒಯ್ಯುವುದಕ್ಕೋಸ್ಕರವಾಗಿ ಶಬ್ದವೇದಿಯನ್ನು ಪ್ರಯೋಗಿಸ್ತೇನೆ.
ಯಾಕೆ ಒಂದು ವೇಳೆ ನಿನ್ನ ತಂದೆಗೆ ಏನಾದರೂ ಒಳ್ಳೆಯ ಬುದ್ಧಿ ಬಂದರೆ ಅಥವಾ ನೀನೇನಾದರೂ ಹೋಗಿ ನಿನ್ನ ತಂದೆಯಲ್ಲಿ ಹೇಳಿ ಸೀತೆಯನ್ನು ಹಿಂದಕ್ಕೆ ಕೊಡುವ ನಮಗದೆಲ್ಲ ಬೇಡ ಅಂತ ಹೇಳ್ತಿದ್ರೆ ನೀನೊಬ್ಬ ಯೋಗ್ಯ ವ್ಯಕ್ತಿ ಆಗ್ತಿದ್ದೆ. ನಾವು ದಿವಸಕ್ಕೆ ಒಂದೇ ಮಾತಾಡೋದು. ಹೌದಾ? ಮಾತಾಡೋದು ಒಂದೇ ಹಾದಿಯನ್ನೇ ತುಳಿದು ನೀನು ಹಾಳಾಗ್ತಾ ಇದ್ದೀನಿ ಉತ್ತರಿಸುವುದಕ್ಕೋಸ್ಕರವಾಗಿ ಬಂದಿದ್ದೇನೆ. ಈಗಲೂ ರಾಮ ಬಾಣಕ್ಕೆ ಖುಷಿ ಇಲ್ಲ. ಯುದ್ಧ ಮಾಡ್ತೀಯ, ಸಾಯಿಸ್ಕೊಳ್ಳಬೇಕಾಗಿ ಯುದ್ಧದಲ್ಲಿ ರಾಮನ ಶಕ್ತಿ ಮುಂದೆ ಇರುವುದಕ್ಕೆ ಸಾಧ್ಯವಾಗದೇ ಹೋಗಿದೆ. ಹಾಗೆ ಅಂತಂದ್ರೆ ಹೀಗೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಏನೋ ತಂತ್ರಗಾರಿಕೆ ಇರಬೇಕು. ಬರ್ತಾರೆ